ಮತ್ತೆ ವಿಗೆ ಫಸ್ಟ್ ಪರ್ಸನ್ ಐಗೆ ಮತ್ತೆ ವಿಗೆ ಶಲ್ ಅಥವಾ ಶೆಲ್ ಬಿ ಅಂತ ಬರುತ್ತೆ. ಕಂಟಿನ್ಯೂಸ್ ಅಲ್ಲಿ ಶೆಲ್ ಬಿ. ಅದೇ ಯುಗೆ ಯು, ಈ, ಶಿ, ಈ, ಶಿ, ಇಟ್ ಮತ್ತೆ ದೇ ಎಲ್ಲಾ ಪರ್ಸನ್ ಉಳಿದಂತೆ ಎಲ್ಲಾ ಪರ್ಸನ್ಸ್ ವಿಲ್ ಬರುತ್ತೆ. ಇದು ಫ್ಯೂಚರ್. ತಲೆಯಲ್ಲಿ ಇರಬೇಕು ನಿಮ್ಗೆ. ಓಕೆ, ಎರಡೇ ಫಸ್ಟ್ ಪರ್ಸನ್ ಯಾವುದು ಐ ವಿಗೆ ಶೆಲ್, ಉಳಿದ ಪರ್ಸನ್ ಎಲ್ಲದಕ್ಕೂ ವಿಲ್ ಬರಬೇಕು. ಅರ್ಥ ಆಗ್ತಿದ್ಯಾ? ಫ್ಯೂಚರ್ ಅಂದ ತಕ್ಷಣ ಶೆಲ್ ಅಥವಾ ವಿಲ್ ಹೇಗ್ ಬಳಸೋದು? ಉದಾಹರಣೆಗೆ ಇದನ್ನ ಫ್ಯೂಚರ್ ಸಿಂಪಲ್ ಮಾಡಿ ಅಂದ್ರೆ ಐಗೆ ಏನ್ ಬರುತ್ತೆ? ಶೆಲ್ ಬರುತ್ತೆ, ವಿಲ್ ಬರುತ್ತೆ. ಐ ಶೆಲ್. ನೆಕ್ಸ್ಟ್ ರೈಟ್ V1 ಫಾರ್ಮೇ ಬರಬೇಕು. ಅವರು ರೋಟ್ ಅಂದ್ಕೊಟ್ರು, ನೀವೇನ್ ಬರ್ಬೇಕು? V1 ಫಾರ್ಮೇ ಬಳಸಬೇಕು. ಯಾವ ಫಾರ್ಮ್? V1 ಫಾರ್ಮ್ ಬಳಸಬೇಕು. ಅಲ್ಲಿಗೆ ಐ ಶೆಲ್ ರೈಟ್ ಎನ್ ಎಕ್ಸಾಮ್. ಏನ್ ಬರಬೇಕು? ಐ ಶೆಲ್ ರೈಟ್ ಎನ್ ಎಕ್ಸಾಮ್. ಇದನ್ನ ಕ್ವಶನ್ ಮಾಡೋಣ, ಸರಿನಾ? ಏನ್ ಮಾಡೋಣ? ಶಾಲ್ ಐ ರೈಟ್ ಎನ್ ಎಕ್ಸಾಮ್. ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್ ಐ ಶಾಲ್ ನಾಟ್ ರೈಟ್ ಎನ್ ಎಕ್ಸಾಮ್. ಏನಾಯ್ತು? ನೆಗೆಟಿವ್ ಐ. ಗೊತ್ತಾಯ್ತಾ ಹೇಗೆ ಅಂತ? ಫ್ಯೂಚರ್ ಅಂದ್ರೆ ಐ ವಿಗೆ ಶೆಲ್, ಉಳಿದ ಪರ್ಸನ್ಸ್ ಗೆಲ್ಲ ವಿಲ್ ಬರುತ್ತೆ. ಇಲ್ಲಿ ಕ್ವಶನ್ ಮಾಡ್ತೀವಿ, ಶೆಲ್ಗೆ V1 ಫಾರ್ಮ್ ಬರಬೇಕು. ಅರ್ಥ ಆಯ್ತಾ? ಸರಿ, ಹುಲಿ. ಟು ಫ್ಯೂಚರ್ ಸಿಂಪಲ್. ಫ್ಯೂಚರ್ ಸಿಂಪಲ್ ಗೆ ಹೋಗೋಣ. ಸೊ ಫ್ಯೂಚರ್ ಮೀನ್ಸ್ ನೆಕ್ಸ್ಟ್ ನಾಳೆ, ನಾಡಿದ್ದು, ಮುಂದಿನ ತಿಂಗಳು, ಮುಂದಿನ ವರ್ಷ, ನೆಕ್ಸ್ಟ್ ಮೂಮೆಂಟ್. ಸೊ ಇದಕ್ಕೆ ನಾವು ಫ್ಯೂಚರ್ ಸಿಂಪಲ್ ಅನ್ನು ಬಳಸ್ತೀವಿ. ಫ್ಯೂಚರ್ ಅಂದ ತಕ್ಷಣ ನಮ್ಮ ಕಣ್ಣೆದುರುಗಡೆ ಬರೋದು ವಿಲ್ ಆರ್ ಶಲ್. ಫ್ಯೂಚರ್ ಸಿಂಪಲ್ ಅಂದ್ರೆ ಏನ್ ಬರ್ಬೇಕು ನಿಮ್ ತಲೆಯಲ್ಲಿ ಅಂದ್ರೆ ವಿಲ್ ಆರ್ ಶಲ್. ನೆಕ್ಸ್ಟ್ ಕ್ವಶನ್, ವಿಲ್ ಯಾವುದಕ್ಕೆ, ಶೆಲ್ ಯಾವುದಕ್ಕೆ ಅಂತ ಹೇಳಿ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೆ. ಐ ಮತ್ತೆ ವಿಗೆ ಏನ್ ಬರುತ್ತೆ? ಶೆಲ್. ಅದೇ ಕಂಟಿನ್ಯೂಸ್ ಆಗಿದ್ರೆ ಶೆಲ್ ಬಿ ಬರೋದು. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಉಳಿದ ಪರ್ಸನ್ಸ್ ಯಾವುದು? ಯು, ಶಿ, ಇಟ್, ದೇ. ಸೊ ಇಷ್ಟಕ್ಕೂ ಏನ್ ಬರುತ್ತೆ? ವಿಲ್. ಸೊ ಫ್ಯೂಚರ್ ಅಂದ್ರೆ ವಿಲ್ ಅಥವಾ ಶೆಲ್. ಯಾವುದಕ್ಕೆ ಶೆಲ್, ಯಾವುದಕ್ಕೆ ವಿಲ್? ಐ ವಿಗೆ ಶೆಲ್, ಉಳಿದ ಎಲ್ಲಾ ಪರ್ಸನ್ಸ್ ಕೂಡ ವಿಲ್ ಬರುತ್ತೆ. ಓಕೆ, ಲೆಟ್ ಅಸ್ ಡು. ಈಗ ನಾವೇನ್ ಮಾಡೋಣ? ಪ್ರೆಸೆಂಟ್ ಸಿಂಪಲ್ ಇಂದ ಏನ್ ಮಾಡೋಣ? ಫ್ಯೂಚರ್ ಸಿಂಪಲ್ ಹೋಗೋಣ. ಚೇಂಜ್ ಫ್ರಮ್ ಪ್ರೆಸೆಂಟ್ ಸಿಂಪಲ್ ಟು ಫ್ಯೂಚರ್ ಸಿಂಪಲ್. ಉದಾಹರಣೆಗೆ ಐ ಅಟೆಂಡ್ ಎ ಫಂಕ್ಷನ್ ಅಂತ ಇದೆ. ಐ ಅಟೆಂಡ್ ಎ ಫಂಕ್ಷನ್. ಓಕೆ, FUNCTION ಫಂಕ್ಷನ್. ಐ ಅಟೆಂಡ್ ಎ ಫಂಕ್ಷನ್ ಅಂತ ಇದೆ. ನಾನು ಫಂಕ್ಷನ್ ಅನ್ನು ಅಟೆಂಡ್ ಮಾಡ್ತೀನಿ ಈಗ, ಜಸ್ಟ್ ನಾವು. ಅದೇ ಫ್ಯೂಚರ್ಗೆ ಏನ್ ಮಾಡಿದ್ರೆ ಐಗೆ ಏನ್ ಬರುತ್ತೆ ನೋಡಿ? ಐಗೆ ಶೆಲ್ ಬರುತ್ತೆ. ಐ ಶೆಲ್. ಮತ್ತೆ ಇದೇನಿದು? V1 ಇದು ಬೇಸ್ ಫಾರ್ಮ್, ಪ್ರೆಸೆಂಟ್ ಫಾರ್ಮ್. ಐ ಶೆಲ್ ಅಟೆಂಡ್ ಎ ಫಂಕ್ಷನ್. ಐ ಶೆಲ್ ಅಟೆಂಡ್ ಎ ಫಂಕ್ಷನ್. ಏನಾಯ್ತು? ಫ್ಯೂಚರ್ ಸಿಂಪಲ್ ಆಯ್ತು. ಎಲ್ಲಿಂದ? ಪ್ರೆಸೆಂಟ್ ಸಿಂಪಲ್ ಇಂದ ಫ್ಯೂಚರ್ ಸಿಂಪಲ್ ಆಯ್ತು. ಇದನ್ನ ಕ್ವಶನ್ ಮಾಡೋದ್ರೆ ಏನ್ ಮಾಡ್ಬೋದು ಹೇಳಿ? ಸೇಮ್ ಹೆಲ್ಪಿಂಗ್ ವರ್ಬ್ ಇದ್ರೆ ಶಾಲ್ ಐ ಅಟೆಂಡ್ ಎ ಫಂಕ್ಷನ್. ಏನಾಯ್ತು? ಕ್ವಶನ್ ಆಯ್ತು. ನೆಕ್ಸ್ಟ್ ಇದನ್ನ ನೆಗೆಟಿವ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ ನೆಗೆಟಿವ್ ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ಹಾಕ್ಬೇಕು. ಎಲ್ಲಿ? ಐ ಶಾಲ್ ನಾಟ್ ಅಟೆಂಡ್ ಎ ಫಂಕ್ಷನ್. ಏನಾಯ್ತು? ನೆಗೆಟಿವ್ ಆಯ್ತು ಆ ಸೆಂಟೆನ್ಸ್ ನಲ್ಲಿ. ಸಪೋಸ್ ಈಗ ಬೇರೆ ಎಕ್ಸಾಂಪಲ್ ತಗೋಣ. ಉದಾಹರಣೆಗೆ ಹಿ ಶೀಟ್ ತಗೋಣ. ಏನಾಗುತ್ತೆ ನೋಡೋಣ. ಉದಾಹರಣೆಗೆ ಹಿ ಲರ್ನ್ ಎಸ್ ಬರಬೇಕು. ನಮ್ಗೆ ಹೇಳಿದೀನಿ ಒತ್ತಿ ಹಿ ಶೀಟ್ಗೆ ಎಸ್ ಬರಬೇಕು. ಪ್ರೆಸೆಂಟ್ ಸಿಂಪಲ್. ಹಿ ಲರ್ನ್ಸ್ ಗ್ರಾಮರ್. ಹಿ ಲರ್ನ್ಸ್ ಗ್ರಾಮರ್. ಏನ್ ಟೆನ್ಸ್ ಇದು? ಪ್ರೆಸೆಂಟ್ ಸಿಂಪಲ್. ಪಾಸ್ಟ್ ಸಿಂಪಲ್ ಆಗಿದ್ದಿದ್ರೆ ಲರ್ನಡ್ ಆಗೋದು. ಪಾಸ್ಟ್ ಸಿಂಪಲ್ ಆಗಿದೆ, ಲರ್ನಡ್ ಆಗೋದು. ಈಗ ಫ್ಯೂಚರ್ ಸಿಂಪಲ್ ಆದ್ರೆ ಹೀಗೆ ಶೆಲ್ ಬರುತ್ತೆ, ವಿಲ್ ಬರುತ್ತಾ? ವಿಲ್. ಹಿ ವಿಲ್. ಎಲ್ಲಿದೆ? ಹಿ ವಿಲ್ ಅಂತ ನೋಡಿ. ಹೀಗೆ ವಿಲ್ ಬರುತ್ತೆ. ಮತ್ತೆ ಬೇಸ್ ಫಾರ್ಮ್ ಬಳಸಬೇಕು. ಹಿ ವಿಲ್ ಲರ್ನ್. ಬೇಸ್ ಫಾರ್ಮ್ ಲರ್ನ್. ಗೋಸ್ ಅಂತ ಕೊಟ್ರೆ ಗೋಸ್ ಬರೀತೀರಾ? ಗೋ. ಹಿ ವಿಲ್ ಲರ್ನ್
ಗ್ರಾಮರ್. ಏನಾಯ್ತು? ಫ್ಯೂಚರ್ ಸಿಂಪಲ್ ಆಯ್ತು. ಕ್ವಶನ್ ಮಾಡೋದಾದ್ರೆ ವಿಲ್ ಹಿ ಲರ್ನ್ ಗ್ರಾಮರ್. ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್ ಹಿ ವಿಲ್ ನಾಟ್ ಲರ್ನ್ ಗ್ರಾಮರ್. ಏನಾಯ್ತು? ನೆಗೆಟಿವ್ ಆಯ್ತು. ಸೊ ಆಮೇಲೆ ನೀವು ಬಹಳ ಜನ ಅಬ್ಸರ್ವ್ ಮಾಡಲ್ಲ, ಮಾಡ್ತಿರೋ ಇಲ್ಲೋ, ಯಾವಾಗಲೂ ಫಸ್ಟ್ ವರ್ಡ್ ಏನಾಗಿರ್ಬೇಕು? ಕ್ಯಾಪಿಟಲ್ ಆಗಿರ್ಬೇಕು. ಮತ್ತೆ ಎಲ್ಲೂ ನಾವು ನೆಗೆಟಿವ್ ಬಳಸಿಲ್ಲ. ಓಕೆ, ನಾವುನಾದ್ರೆ ಬಳಸ್ತೀವಿ, ಅಲ್ಲೆಲ್ಲೂ ಬಂದಿಲ್ಲ. ಸಪೋಸ್ ಒನ್ ಮೋರ್ ಎಕ್ಸಾಂಪಲ್ ತಗೋಣ. ಈಗ ಉದಾಹರಣೆಗೆ ಪೀಪಲ್, ಉದಾಹರಣೆಗೆ ಪೀಪಲ್ ಗೋ ಟು ಶಿವಮೊಗ್ಗ. ಪೀಪಲ್ ಗೋ ಟು ಶಿವಮೊಗ್ಗ ಅಂತ ಒಂದಿದೆ. ಏನ್ ಟೆನ್ಸ್ ಇದೆ? ಪ್ರೆಸೆಂಟ್ ಸಿಂಪಲ್. ಆಕ್ಚುಲಿ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ಬಳಸಬಹುದು. ಪೀಪಲ್ ಗೋ ಟು ಶಿವಮೊಗ್ಗ ಟುಮಾರೋ ಅಂತ ಹಾಕೋಬಹುದು, ನೋ ಪ್ರಾಬ್ಲಮ್. ಈಗ ಇದನ್ನ ಫ್ಯೂಚರ್ ಸಿಂಪಲ್ ಮಾಡೋಣ. ಏನು? ಪೀಪಲ್ಗೆ ನಿಮಗೆ ಪೀಪಲ್ ಸಿಗುತ್ತಾ ಅಲ್ಲಿ? ಏನ್ ಮಾಡ್ಬೇಕು? POPL ಗೆ ಪೀಪಲ್ ಅಂತ ದೇ, ಜನರು, ಅವರು, ದೇ ಏನ್ ಬರುತ್ತೆ ಇಲ್ಲಿ? ದೇಗೆ ವಿಲ್ ಬರುತ್ತೆ. ಪೀಪಲ್ ವಿಲ್ ಗೋ ಟು ಶಿವಮೊಗ್ಗ. ಏನಾಯ್ತು? ಫ್ಯೂಚರ್ ಸಿಂಪಲ್. ಕ್ವಶನ್ ಮಾಡೋದಾದ್ರೆ ವಿಲ್ ಪೀಪಲ್ ಗೋ ಟು ಶಿವಮೊಗ್ಗ. ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್ ಇದ್ರ ಪಕ್ಕ ಹಾಕ್ಬೇಕು. ಪೀಪಲ್ ವಿಲ್ ನಾಟ್ ಗೋ ಟು ಶಿವಮೊಗ್ಗ. ಏನಾಯ್ತು? ನೆಗೆಟಿವ್ ಆಯ್ತು. ಉದಾಹರಣೆಗೆ ಹರೀಶ್ ಅಂತ ಕೊಟ್ರೆ, ಹರೀಶ್ ಕೊಟ್ಟು ಶಿವಮೊಗ್ಗ ಅಂದ್ರೆ ಹರೀಶ್ ಸಿಗುತ್ತಾ ಇಲ್ಲಿ? ಏನ್ ಮಾಡ್ಕೋಬೇಕು? ಹರೀಶ್ ಬಂದ್ರೆ ಅಲ್ಲಿಗೆ ಈ ಮಾಡ್ಕೋಬೇಕು. ಲತಾ ಅಂತ ಹೆಣ್ಮಕ್ಳು ಫೀಮೇಲ್ ಬಂದ್ರೆ ಈ ಮಾಡ್ಕೋಬೇಕು. ಡಾಗ್, ಕಂಪ್ಯೂಟರ್ ಇಟ್ಟು ಮಾಡ್ಕೋಬೇಕು. ಇದು ಪೀಪಲ್, ಸ್ಟೂಡೆಂಟ್, ಗರ್ಲ್ಸ್, ಬಾಯ್ಸ್, ಬುಕ್ಸ್, ಇದ್ರ ಬದಲಿಗೆ ದೇ ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾ ಇರೋದು? ಸೊ ದಿಸ್ ಈಸ್ ಫ್ಯೂಚರ್ ಸಿಂಪಲ್. ಅರ್ಥ ಆಯ್ತಾ? ಓಕೆ, ಟೇಕ್ ಡೌನ್.